ಬಂತು ಸಮನ್ಸು, ಲಾಯರ್ ಕೇಳಿದ್ರಿ, ಕಂಪ್ಲೇಂಟ್ ಕಾಪಿ ಇಸ್ಕೊಂಡ್ರಿ, ನೋಡಿದ್ರಿ. ಅವಾಗ ನಿಮಗೆ ಗೊತ್ತಾಯ್ತು ಇದು ಅಯ್ಯಯ್ಯೋ ಇವಳು ಗಂಡಂಗ್ ಕೊಟ್ಟಿದ್ದ ಚೆಕ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇವಳು ಅಂತ. ಏನ್ ಮಾಡಿದ್ರಿ? ಅಯ್ಯೋ ಪಾಪ ಹೆಣ್ಮಗಳು ಸುಮ್ನೆ ಇರ್ಲಿ ಅಂತ ಬಿಟ್ರಾ? ಮತ್ತೆ ಏನ್ ಮಾಡಿದ್ರಿ ಹೇಳಿ? We have cross-examined her. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲ ಸರ್, ದುರುಪಯೋಗ ಆಗಿದ್ದಕ್ಕೆ ಚೆಕ್ಗೆ ಏನ್ ಮಾಡಿದ್ರಿ ಹೇಳಕ್ಕಿಲ್ಲ, ಯಾಕಂದ್ರೆ ಏನು ಮಾಡಿಲ್ಲ. ಯಾರು ಸುಮ್ನೆ ಕೊಟ್ಕೋತಾರೆ? ನನ್ನ ಚೆಕ್ ದುರುಪಯೋಗ ಆಗಿದೆ ಅಂತೇಳಿ ಕ್ರಿಮಿನಲ್ ಕಂಪ್ಲೇಂಟ್ ಹಾಕ್ಬೇಕಾಗಿತ್ತು ಅವ್ರ ಮೇಲೆ. ಅವ್ರ ಅಂಬಾನಿಗೆ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ. Through the death benefit and insurance, it seems, LIC amount which come from her husband's death, allinda chit amount and LIC amount she has received, and she has given the 4 lakhs rupees to the accused anta our case. So my lordship, I will straight away come to the check, my lordship. Kindly see the check, that is 589003 ಅಂತ ಇದೆ. 4/8/2017 ಗೆ ಕೊಟ್ಟಿದಾರಂತ. ಸರಿ. So before, when she has given the check amount, at what year she has given the amount, so how she has ತಮ್ಮ ಡಿಫೆನ್ಸ್ ಏನು ಅಂತ ಹೇಳ್ಬಿಡಿ. Yes, my lordship. ಅದೆಲ್ಲ ಆಮೇಲೆ ನೋಡೋಣ. ಅವ್ರ ಹತ್ರ ದುಡ್ಡಿತ್ತೋ ಇಲ್ವೋ Yes, ಅವೆಲ್ಲ ಆಮೇಲೆ ನೋಡೋಣ. Yes. ಮೊದಲು ನಿಮ್ದು ಡಿಫೆನ್ಸ್ ಏನು ಅಂತ ಹೇಳಿ. with respect to this particular check, my lordship, this is of the year 2009, my lordship. All right, sir. What is your defense? Please tell me. I have not taken any money from Very good. Why did you give the check? Check was in her husband's custody. ಯಾರ ಹಸ್ಬೆಂಡು? Complainant or husband custody. ಸರಿ, ಅದನ್ನ ದುರುಪಯೋಗ ಮಾಡ್ಕೊಂಡ್ಲು ಇವಳು. She has utilized the check after 9 years. ಯುಟಿಲೈಸ್ಡ್ ಅಲ್ಲ, ಮಿಸ್ಯುಟಿಲೈಸ್ಡ್. Misutilized the check. ಏನ್ ಆಕ್ಷನ್ ತಾವು ತೆಗೆದುಕೊಂಡ್ರಿ? We have furnished the documents, my lordship. ಏನ್ ಆಕ್ಷನ್ ತೆಗೆದುಕೊಂಡ್ರಿ ಹಿಂದೆ? We are not even aware of that the check is in our custody. ಯಾವತ್ ಗೊತ್ತಾಯ್ತು ನಿಮ್ಗೆ? Only after the case file ಮಾಡ್ಬಿಟ್ಮೇಲೆ ನಮ್ಗೆ ಗೊತ್ತಾಗಿರೋದು. ಗೊತ್ತಾಯ್ತು. ಅವಾಗ ಒಬ್ರು ಲಾಯರ್ನ ಇಟ್ಕೊಂಡ್ರು ತಾನೆ? We have contested the matter. ಅಲ್ಲ, ಅವಾಗ ಒಬ್ರು ಲಾಯರ್ನ ಇಟ್ಕೊಂಡ್ರು ತಾನೆ? Yes. ಯಾರು ಲಾಯರು? No. ಯಾರು ಲಾಯರ್ ಅಂತ ಕೇಳ್ದೆ. ಯಾರೋ ಒಬ್ಬರನ್ನ ಇಟ್ಕೊಂಡಿದ್ರಲ್ಲ, ಅವ್ರು BA-BL ತಾನೆ? Yes, yes. ಮಾಡಿದಾರ ತಾನೆ LLB ಡಿಗ್ರಿ? Yes, yes. ಏನ್ ಅಡ್ವೈಸ್ ಮಾಡಿದ್ರಿ ನಿಮ್ ಕ್ಲೈಂಟ್ಗೆ? No, my lordship. When the case ಸುಮ್ನೆ ಬಿಟ್ಬಿಡಮ್ಮ, ಹೋಗ್ಲಿ ಪಾಪ, ಅಯ್ಯೋ ಹೆಣ್ಮಗಳು ಬಿಟ್ಬಿಡಿ ಅಂತ ಹೇಳಿದ್ರು. ಮೋಸ ಆಗಿದೆ, ನಿಮ್ ಚೆಕ್ ದುರುಪಯೋಗ ಆಗಿದೆ ಅಂತ ಗೊತ್ತಾಯ್ತು. ಏನ್ ಮಾಡ್ತೀರಂತ ಸಂದರ್ಭದಲ್ಲಿ? No. Only when the case has been. ನೋ ಅಲ್ಲ ಸರ್, ಏನ್ ಮಾಡ್ತೀರಿ ಹೇಳಿ? ಅಯ್ಯೋ ಪಾಪ ಅಂತ ಬಿಟ್ಬಿಡ್ತೀರೋ ಏನಾರು ಮಾಡ್ತೀರೋ? We should have filed a notice or stop payment. We should have taken some precautions. ಪ್ರಿಕಾಷನ್ ಆಯ್ತು, ಪ್ರಿಕಾಷನ್ ಎಲ್ಲ ಚೆಕ್ ಡಿಸಾನರ್ ಮುಂಚೆ ಈಗ ಆಗೋಗ್ಬಿಟ್ಟಿದೆ ಅದೆಲ್ಲ. ಮುಂದೇನ್ ಮಾಡ್ತೀರಿ? Yes. ಮುಂದೇನ್ ಮಾಡ್ತೀರಿ ಹೇಳಿ? ಪ್ರಿಕಾಷನ್ ಆಯ್ತು, ಪ್ರಿಕಾಷನ್ ಬಿಟ್ಬಿಡಿ, ಅದಾಗೋಯ್ತು. ಅದಾಗ ಚೆಕ್ ಡಿಸಾನರ್ ಆಗೋಯ್ತು, ನೋಟಿಸ್ ಬಂತು, ನೋಟಿಸ್ ಎಲ್ಲ ಆಯ್ತು, ಎಲ್ಲ ಆದ್ಮೇಲೆ We come to know only after the case has been filed. you have entered appearance. I entered appearance. Done, my lordship. Because You have not done. We have not. Now read 118 and 139. Both sections you read. 118 of the Negotiable Instrument Act and 139 of the Negotiable Instrument Act you read. We have effectively crossed. ನೀವ್ ಹೇಳೋದು ಅವ್ರಿಗೇನು ಇರ್ಲಿಲ್ಲ, ಅವಳಿಗೆ ದುಡ್ಡು ಇರ್ಲಿಲ್ಲ, ಅವಳ ಪಾಪರ್ ಚೀಟಿ ಇವೆಲ್ಲ ಬರೋದಿಲ್ಲ ನೋಡಿ. Yes. ಅವ್ರ ಅಂಬಾನಿಗೆ ಸಾಲ ಕೊಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ಲೆಕ್ಕ. That's right, my lordship. So all right. So therefore, when once the check is issued and signature found therein is proved that of your client, then automatically there is a presumption. Fine. That presumption is not absolute as the law says. It's a rebuttable presumption. ಅಂದ್ರೆ ಈ ಚೆಕ್ ಅನ್ನ ಹಣಕ್ಕಾಗಿ, ಹಣದ ವಾಪಸ್ ಕೊಡುವಿಕೆಗಾಗಿ ಕೊಡಲಾಗಿದೆ, ಅದು ಈಗ ಡಿಸಾನರ್ ಆಗಿದೆ, ಆದ್ರಿಂದ ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ, ಹಾಗಾಗಿ ಅವರು 138 ಅಲ್ಲಿ ಅಫೆನ್ಸ್ ಆಯಿತು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಹೋಗ್ತೀನಿ, ನಮ್ದವ್ರದ್ದು ಇಂಥ ವ್ಯವಹಾರ ಇತ್ತು, ಅದಕ್ಕೆ ಸಂಬಂಧಪಟ್ಟಿದ್ದ ದುಡ್ಡುಗೋಸ್ಕರ ವಾಪಸ್ ಚೆಕ್ ಕೊಟ್ಟರು, ಚೆಕ್ಕಲ್ಲಿರೋ ಸೈನ್ ಎಲ್ಲ ಆಯಿತು, ನೋಡಿದ್ವಿ, ಬ್ಯಾಂಕ್ ಅವರು ಈ ಥರಕ್ಕೆ ಅಂತ ಬಂದಿದೆ, ದುಡ್ಡಿರ್ಲಿಲ್ಲ ಅಂತ ಹೇಳಿ ಚೆಕ್ಕನ್ನು ವಾಪಸ್ ಹಾಕಿದ್ದಾರೆ, ಆ ಸಂದರ್ಭಕ್ಕೋಸ್ಕರ ನಾವು ಈ ಥರ ಮಾಡಿದ್ದೀವಿ ಅಂತ ಹೇಳಿ ನಾನು ಮಾಡ್ತೀನಿ. ಅವಾಗ ಕೋರ್ಟ್ನವ್ರು ಏನು ಹೇಳ್ತಾರೆ, ಹೌದಪ್ಪ ಮೇಲ್ನೋಟಕ್ಕೆ 138 ಅಫೆನ್ಸ್ ಪ್ರೂವ್ ಆಗಿದೆ, ನಿಮ್ಮ ಕಡೆ ಅದಲ್ಲ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದ್ರೆ ಕೊಡಿ ಅಂತಾರೆ. ಹಂಗಾಗಿ ನೀವು ಜಗದೀಶ್ನ ಎಕ್ಸಾಮಿನ್ ಮಾಡಿದಿರಿ, ಒಂದು ನೋಟ್ರೈಸ್ಡ್ ಕಾಪಿ ಹಾಕಿದಿರಿ ಎಕ್ಸಿಬಿಟ್ D1 ಅಂತ, ಅದಾದ್ಮೇಲಿಂದ ಒರಿಜಿನಲ್ ಪಾಸ್ಬುಕ್ ಹಾಕಿದಿರಿ, ಅದನ್ನ D3 ಅಂತ ತೋರಿಸಿದಿರಿ, ದುಡ್ಡೇ ಬಂದಿಲ್ಲ ಅಂತ ತೋರಿಸಿದಿರಿ ನೀವು. No. Is it sufficient? No, one correction, my lordship.
ಇಲ್ಲಿ when the check is 58,9,003, my lord. I am not worried about any of This those things. subsequent checks 58,904, 905, 908 has been honored on in the year 2009 itself. I don't know why you did not honor. You should have issued the stop payment, no? It was with No, you should have stopped, no? ನಿಮ್ಗೆ ಗೊತ್ತಾಯ್ತಲ್ಲ ಅವ್ರ ಗಂಡನ ಮೇಲೆ ಹಾಕ್ಬೇಕಾಗಿತ್ತು ಕರೆದ್ ಕೇಸಿ, ಯಾಕಲ್ಲೋ ಹಳೇದಕ್ಕೆ ಚೆಕ್ ಇಟ್ಕೊಂಡು ಮೋಸ ಮಾಡಿದ ನೀನು ನಿನ್ನ ಹೆಂಡ್ತಿನ ಜೈಲಿಗೆ ಕಳಿಸ್ತೀನಿ ಅಂತ. In the year 2015 he died. Thereafter this has been happened, my lordship. ಆಲ್ ರೈಟ್ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ, ನೀವು ಕಂಪ್ಲೇಂಟ್ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು. ನಿಮ್ ಗಂಡನ್ ಕೊಟ್ಟಿದ್ದ ಚೆಕ್ ನ ದುರುಪಯೋಗ ಮಾಡಿದ್ಯಮ್ಮ ಅಂತ.